ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಒಂದು ಮದುವೆ ಬಗ್ಗೆ ಕ್ಲಿಯಾರಿಟಿ ಕೊಟ್ಟ. ಇಲ್ಲಿ ಗಿಲ್ಲಿ ಮನೆಯವರು ಮತ್ತು ಕಾವ್ಯರ ಮನೆಯವರು ಏನಾಯಿತು, ಏನು ಕತೆ ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ ಕಾವ್ಯರ ಒಂದು ಮನೆಯಲ್ಲಿ ಇವಾಗ ಇವರೇ ನಮ್ಮ ಗಿಲ್ಲಿ ನಮ್ಮ ಮನೆ ಅಳಿಯ ಅಂತಂದು ಆಲ್ರೆಡಿ ಹೇಳಿದ್ದಾರೆ. ಹಾಗೆ ಕಾವ್ಯರ ಒಂದು ಮನೆಯಲ್ಲಿ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಗಿಲ್ಲಿ ಅಂತ ಅಳಿಯ ಸಿಕ್ಕರೆ ನಮಗೆ ತುಂಬ ಖುಷಿ ಆಗುತ್ತದೆ. ಅವರು ಪ್ರೀತಿಸಿ ಮಾಡುವಂಥ ರೀತಿ, ಒಳ್ಳೆಯ ರೀತಿ ಇಷ್ಟೆಲ್ಲ ಫೇಮಸ್ ಆದರೂ ಕೂಡ ಯಾರಿಗೂ ಒಂದು ಸಾರಿ ಇಲ್ಲಿ ಅಹಂ ಇಲ್ಲ, ಅವರಿಗೆ ಗರ್ವ ಇಲ್ಲ, ಯಾವುದೇ ಥರನಾದಂಥ ಇಲ್ಲಿ ಏನೂ ಇಲ್ಲ. ತುಂಬ ಇಷ್ಟ ಆಗುವಂಥ ಒಂದು ಕಾಮಿಡಿ ಮಾಡ್ತಾ ಎಲ್ಲರನ್ನೂ ನಗಿಸ್ತಾ ಎಲ್ಲರಿಗೂ ನಗಿಸೋ ಒಂದು ಪ್ರೀತಿಯ ಒಂದು ಪ್ರೀತಿಸುವ ಒಂದು ಜೀವನ ಅಂತಲೇ ಹೇಳ್ಬೋದು. ಇಲ್ಲಿ ಕಾವ್ಯರ ಒಂದು ಮನೆಯಲ್ಲಿ ಕೂಡ ಇಲ್ಲಿ ಗಿಲ್ಲಿನ ಒಪ್ಪಿದ್ದಾರೆ. ಹಾಗೆ ಇಲ್ಲಿ ಮೊನ್ನೆ ತಾನೇ ಇಲ್ಲಿ ಗಿಲ್ಲಿ ಅಮ್ಮನೂ ಕೂಡ ಒಂದು ಕ್ಲಿಯಾರಿಟಿ ಕೊಟ್ಟಿದ್ದಾರೆ. ಇಷ್ಟು ದಿವಸ ಎಲ್ಲರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ವಿಡಿಯೋ ನೋಡ್ತಾ ಇದ್ರು. ಹಾಗೆ ಇಲ್ಲಿ ಗಿಲ್ಲಿ ಮದುವೆ ಆಗೋ ಒಂದು ಹುಡುಗಿ ಯಾರು ಅಂತಂದು ಗಿಲ್ಲಿಯ ಒಂದು ಅಮ್ಮ ಇವಾಗ ರಿವೀಲ್ ಮಾಡಿದ್ದಾರೆ. ಇಲ್ಲಿ ಇಷ್ಟು ದಿವಸ ಎಲ್ಲರೂ ಅನ್ಕೊತಾ ಇದ್ರು ಗಿಲ್ಲಿ ಮತ್ತು ಕಾವ್ಯರು ಮದುವೆ ಬಗ್ಗೆ ಮಾತುಕತೆ ಯಾವಾಗ ಅಂತಂದು ಕೇಳ್ತಾ ಇದ್ರಿ ಅಲ್ವಾ. ಇಲ್ಲಿ ಗಿಲ್ಲಿಯ ಒಂದು ಹೆಂಡತಿ ಕಾವ್ಯ ಇರ್ಬೋದಾ, ಅವರಿಬ್ಬರು ಇಷ್ಟಪಡ್ತಾ ಇದ್ದಾರಾ, ಯಾರಿಗೂ ಯಾಕೆ ಹೇಳಿಲ್ಲ ಅಂತಂದು ಇಲ್ಲಿ ಗಿಲ್ಲಿಯವರ ಒಂದು ಮನೆಗೆ ಹೋಗಿ ಅವರ ಅಮ್ಮನಿಗೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅಮ್ಮ ಈ ಥರ ಉತ್ತರ ಕೊಟ್ಟಿದ್ದಾರೆ. ಹೌದು, ಗಿಲ್ಲಿಯ ಒಂದು ಮನಸ್ಸಲ್ಲಿ ಕೂಡ ಪ್ರೀತಿ ಇದೆ. ಗಿಲ್ಲಿಯ ಒಂದು ಮನೆಯವರು ಕೂಡ ಇಷ್ಟಪಡ್ತಾ ಇದ್ದಾರೆ ಕಾವ್ಯ ಅವ್ರನ್ನ. ಯಾಕಂದರೆ ಇಷ್ಟು ದಿವಸ ಇಲ್ಲಿ ತುಂಬ ಫೇಮಸ್ ಆದಂಥ ಗಿಲ್ಲಿ ಕಾವ್ಯವ್ರ ಮದುವೆ ಆದರೆ ತುಂಬ ಜೋಡಿ ಸಖತ್ತಾಗಿರುತ್ತದೆ. ಅಂದರೆ ಇಲ್ಲಿ ಜಾತಿಯಲ್ಲಿ ಇಲ್ಲಿ ಬೇಡ ಅಂತ ಇದ್ದಾರೆ. ಕಾವ್ಯ ಅವರು ಲಿಂಗಾಯತರವರು, ಇವಾಗ ಇಲ್ಲಿ ಗಿಲ್ಲಿ ಅವರು ಕುರುಬ್ರು. ಈ ಥರದಾಗಿ ಇವರಿಗೆ ಡಿಫ್ರೆಂಟ್ ಆಗಿ ಇಲ್ಲಿ ಕಾಸ್ಟ್ ಇಲ್ಲಿ ದೂರ ಆಗ್ತಾ ಇದೆಯಾ ಅಂತಂದು ಹೇಳ್ತಾ ಇರ್ಬೋದು. ಆದರೆ ಇಲ್ಲಿ ಕಾವ್ಯ ಅವರು ಯಾಕೆ ಒಪ್ತಾ ಇಲ್ಲ? ಗಿಲ್ಲಿ ಮನೆಯಲ್ಲಿ ಕಾವ್ಯ ಮನೆಯಲ್ಲಿ ಇಬ್ಬರೂ ಕೂಡ ಒಪ್ಪಿದ್ದಾರೆ. ಬಟ್ ಇಲ್ಲಿ ಕಾವ್ಯ ಅವರು ಯಾಕೆ ಒಪ್ತಾ ಇಲ್ಲ? ಇವರು ಆ ಥರ ನನಗೆ ಫೀಲಿಂಗ್ಸೇ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಬಿಗ್ ಬಾಸ್ನಲ್ಲಿ ನೀವು ಮುಂಚೆ ನೋಡಿರ್ಬೋದು ಗಿಲ್ಲಿ ಮತ್ತು ಕಾವ್ಯವರೊಂದು ಪೇರು ಮತ್ತು ಅವರು ಅಂಡರ್ಸ್ಟ್ಯಾಂಡಿಂಗು, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಜಗಳ ಆಗಲಿ, ಕೊನೆಯದಾಗಿ ಇಲ್ಲಿ ಗಿಲ್ಲಿ ತಪ್ಪು ಮಾಡಿದರೆ ಕಾವ್ಯರೇ ಕ್ಷಮಿಸ್ತಿದ್ರು. ಕಾವ್ಯ ಅವರು ಏನಾದರೂ ತಪ್ಪು ಮಾಡಿದ್ರು ಇಬ್ಬರು ಅಲ್ಲೇ ಸಾಲ್ವ್ ಮಾಡಿಬಿಡ್ತಿದ್ರು. ಹಾಗೆ ಸಾಕಷ್ಟು ದಿನಗಳ ಹಿಂದೆ ಅವರು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಕ್ಲೋಸ್ ಇದ್ದರು, ಬರ್ತಾ ಕೊನೆಯ ಒಂದು ಕ್ಷಣಗಳಲ್ಲಿ ತುಂಬಾ ಕ್ಲೋಸ್ ಆಗಿಬಿಟ್ರು. ಅವರು ಸ್ವಲ್ಪ ಮಾತಾಡಿದ್ರು, ಮನಸ್ಸಿಗೆ ನೋವು ಮಾಡಿದರೆ ಅತ್ತೇ ಬಿಡ್ತಿದ್ರು. ಇಲ್ಲಿ ಕಾವ್ಯ ಅವರು ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ರು. ತಮಾಷೆಯಾಗಿ ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ವ, ಅವಾಗ ಅವರು ಗಿಲ್ಲಿ ಅವರು ಕಾವ್ಯಗೆ ಬೈಬೇಕು, ಅವ್ರನ್ನ ಅಳಿಸ್ಬೇಕು ಅಂತಂದು ಒಂದು ಟಾಸ್ಕ್ ಕೊಟ್ಟಿದಾಗ ಆವಾಗ ಅಳಿಸ್ಬಿಡ್ತಾರೆ. ಆಮೇಲೆ ಕಾವ್ಯರು ಅಷ್ಟೊಂದು ಸಿಕ್ಕಾಪಟ್ಟೆ ಊಟ ಬಿಟ್ಬಿಟ್ಟು ನನಗೆ ತುಂಬ ಇಷ್ಟವಾದ ಒಂದು ಅವರೇ ಪರ್ಸನ್ನೇ ನನಗೆ ಹರ್ಟ್ ಮಾಡಿಬಿಟ್ರೆ ನಾನೇನು ಮಾಡಲಿ ಅಂತಂದು ಊಟ ಬಿಟ್ಟು ತುಂಬ ಹತ್ಬಿಟ್ಟಿದ್ರು. ಅದರಲ್ಲೇ ಗೊತ್ತಾಗುತ್ತದೆ ಕಾವ್ಯವರೊಂದು ಮನಸ್ಸಲ್ಲೂ ಕೂಡ ಪ್ರೀತಿ ಇದೆ, ಅವರು ಹೇಳ್ಕೊತಾ ಇಲ್ಲ. ಹಾಗಾಗಿ ಆಮೇಲೆ ಇಲ್ಲಿ ಬರ್ತಾ ಇಲ್ಲಿ ಇನ್ನು ಕೇವಲ 2-3 ದಿನಗಳಲ್ಲಿ ಅವರ ಒಂದು ನಡವಳಿಕೆನೇ ಬೇರೆ ಆಗಿಬಿಡ್ತು. ಅವರು ಇದ್ದಂಥ ಇಲ್ಲಿ ಗಿಲ್ಲಿಗೆ ಅವಾಯ್ಡ್ ಮಾಡ್ತಾ ಇರೋದು, ಹಾಗೆ ಗಿಲ್ಲಿನ ಏನೇ ಕೆಲಸ ಹೇಳಿದ್ರು ಅಷ್ಟು ಕ್ಲೋಸ್ ಇದ್ದವರು ಸಡನ್ನಾಗಿ ಯಾಕೆ ದೂರ ಆದರು? ಯಾಕಂದರೆ ಇಷ್ಟು ದಿವಸ ಗಿಲ್ಲಿಯಿಂದಲೇ ಕಾವ್ಯ ಅಂತಂದು ಅವ್ರ ಮನೆಯಲ್ಲಿಯವರು ಕೂಡ ತಿಳಿವು ಕೊಟ್ಟಿದ್ರು. ಯಾಕೆ ನೀನು ಗಿಲ್ಲಿನ ದೂರ ಮಾಡ್ತಾ ಇದೀಯಾ? ಇಲ್ಲಿ ಹೊರಗಡೆ ತುಂಬ ಕ್ರೇಜ್ ಆಗ್ತಾ ಇದೆ, ಗಿಲ್ಲಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ, ಗಿಲ್ಲಿ ಇದ್ರೇ ನೀನು ಅಂತಂದು ತುಂಬ ಚೆನ್ನಾಗಿ ಆಡ್ತಿದೀಯಾ, ಗಿಲ್ಲಿ ಜೊತೆನೇ ಇರು, ಯಾಕೆ ನೀನು ಅವ್ರ ಜೊತೆ ಕಾಲೆರೆದು ಜಗಳ ಮಾಡ್ತಾ ಇದೀಯಾ ಅಂತಂದು ಅವ್ರ ಮನೆಯವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಇಲ್ಲಿ ಹೊರಗಡೆ ಏನು ನಡೀತಾ ಇದೆ ಅಂತಂದು ಕ್ಲೂ ಕೊಟ್ಟಿದ್ರು. ಆಮೇಲೆ ಅವರು ಕೂಡ ಬದಲಾವಣೆ ಆಗಿಬಿಟ್ರು. ಇಲ್ಲಿ ಗಿಲ್ಲಿ ಇದ್ರೇ ನಾನು ಫೇಮಸ್ ಆಗಬೇಕು ಅಂದರೆ ಗಿಲ್ಲಿನ ಯೂಸ್ ಮಾಡಬೇಕು ಅಂತಂದು ಕಾವ್ಯವರು ಅನ್ಕೊಂಡು ಮತ್ತೆ ಕ್ಲೋಸ್ ಆದರು. ಆಮೇಲೆ ಲಾಸ್ಟ್ ಮೂಮೆಂಟ್ನಲ್ಲಿ ಇನ್ನು ಕೇವಲ 2-3 ದಿನ ಇರೋಕ್ಕಿಂತ ಮುಂಚೆನೇ 4-5 ದಿನ ಇರೋಕ್ಕಿಂತ ಮುಂಚೆ ಇವಾಗೆಲ್ಲ ವಿನ್ ಆಗಿಬಿಟ್ರು. ಫೈನಲಿಸ್ಟ್ನಲ್ಲಿ ಕೂಡ ಗಿಲ್ಲಿ ಅವರು ಒಂದು ಮಾತು ಹೇಳಿರ್ತಾರೆ,
ಈ ಒಂದು ಕೈ ನಾನು ಫೈನಲ್ಗೆ ಇದು ಹೋಗೋಕ್ಕಿಂತ ಮುಂಚೆ ಇವರು ಕಾವ್ಯನು ಕರ್ಕೊಂಡು ಹೋಗ್ತೀನಿ ಅಂತಂದು ಚಾಲೆಂಜ್ ಮಾಡಿದ್ರು. ಆ ಚಾಲೆಂಜನ್ನು ಅವರು ಉಳಿಸ್ಕೊಂಡಿದ್ರು. ಎಷ್ಟೇ ಟಾಸ್ಕ್ ಬರಲಿ, ಎಷ್ಟೇ ಒಂದು ಕ್ರಿಟಿಕಲ್ ಒಂದು ಟಾಸ್ಕ್ನಲ್ಲಿ ನಾನು ಲೆಫ್ಟ್ ಆಗ್ತೀನಿ, ನಾಮಿನೇಟ್ ಆಗ್ತೀನಿ, ಕಾವ್ಯನ ಸೇವ್ ಮಾಡ್ತೀನಿ ಅಂತಂದು ಹೋಗ್ತಿದ್ರು ಮುಗ್ಧ ಮನಸ್ಸಿನವರು. ಹಾಗೆ ಅವರು ನಾಮಿನೇಟ್ ಮಾಡುವಾಗ ಗಿಲ್ಲಿನೇ ನಾಮಿನೇಟ್ ಮಾಡಿದ್ರು. ಸಾಕಷ್ಟು ಒಂದು ಟಾಸ್ಕ್ನಲ್ಲಿ ಗಿಲ್ಲಿನ ಅವಾಯ್ಡ್ ಮಾಡಿದ್ರು. ಆದರೆ ಗಿಲ್ಲಿ ಮಾತ್ರ ತಮ್ಮ ಮಾತನ್ನು ನೆರವೇರಿಸಿಕೊಂಡಿದ್ರು. ಕಾವ್ಯ ಅವರು ಒಂದು ಮುಖವಾಡ ಬಯಲಾಗೇ ಬಿಡ್ತು. ಆವಾಗ 4-5 ದಿನಗಳಲ್ಲಿ ಅವ್ರಿಗೆ ಅವಾಯ್ಡ್ ಮಾಡಿದ್ರು. ನಾನು ಹೇಗಾದರೂ ಫೈನಲ್ಗೆ ಹೋಗಿದ್ದೇನೆ, ಜನರ ಒಂದು ಮನಸ್ಸನ್ನೇ ಗೆದ್ದಿದ್ದೀನಿ, ಇವಾಗ ಯಾಕೆ ಗಿಲ್ಲಿ ಬೇಕು ಅಂತಂದು ನೆಗ್ಲೆಕ್ಟ್ ಮಾಡಿದವರನ್ನು ನೀವು ಕೂಡ ನೋಡಿದಿರಿ ಬಿಗ್ ಬಾಸ್ನಲ್ಲಿ ಏನೆಲ್ಲ ಮಾಡಿದ್ರು ಅಂತಂದು. ಆಮೇಲೆ ಬರ್ತಾ ಬರ್ತಾ ಇಡೀ ಕರ್ನಾಟಕ ಜನರಿಗೆ ಗೊತ್ತಾಯಿತು, ಇಷ್ಟು ದಿವಸ ಗಿಲ್ಲಿ ಬೇಕಿತ್ತು, ಇನ್ಮೇಲೆ ಧನುಷ್ ಬೇಕಾಗಿತ್ತಾ ಅಂತಂದು ಹೇಳ್ತಾ ಇದ್ರು, ಕಮೆಂಟ್ ಕೂಡ ಹಾಕಿದ್ರು. ಆಮೇಲೆ ಮತ್ತೆ ಅವ್ರಿಗೆ ಏನಾಯಿತು ಗೊತ್ತಿಲ್ಲ, ಮತ್ತೆ ಕ್ಲೋಸ್ ಆಗಿಬಿಟ್ರು. ಬಿಗ್ ಬಾಸ್ ವಿನ್ ಆದ ತಕ್ಷಣ ಫುಲ್ ಖುಷಿಯಾಗಿತ್ತು. ಆಮೇಲೆ ಬಂದ ತಕ್ಷಣ ಅವರೆಲ್ಲ ನೋಡಿದ್ರು ವಿಡಿಯೋಸ್, ಅವೆಲ್ಲ ಇಷ್ಟೊಂದು ಕ್ರೇಜ್ ಇಷ್ಟಪಟ್ಟಿದ್ದಾರ ನಮ್ಮ ಜೋಡಿನ. ನಾನು ಗಿಲ್ಲಿನ ಇಲ್ಲಿ ಮಿಸ್ಯೂಸ್ ಮಾಡ್ಕೋಬಾರ್ದು, ಅವನೊಂದು ಫ್ರೆಂಡ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಫ್ಯೂಚರ್ಗೆ ಅಂತ ಅಂದ್ಕೊಂಡು ಗಿಲ್ಲಿ ಮತ್ತು ಕಾವ್ಯ ಅವರು ಮತ್ತೆ ಕ್ಲೋಸ್ನೆಸ್ ಆದರು. ಕಾವ್ಯ ಅವರು ಅಂದ್ಕೊಂಡ ಹಾಗೆ ನಾನು ಫೇಮಸ್ ಆಗಬೇಕು, ಸಾಕಷ್ಟು ಆಫರ್ಸ್ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ಗಿಲ್ಲಿನ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿಗೆ ಯಾಕೆ ಗೊತ್ತಾಗ್ತಿಲ್ಲ, ಇಷ್ಟು ದಿವಸ ಆದರೂ ಕೂಡ ಯಾಕೆ ಗೊತ್ತಾಗ್ತಿಲ್ಲ? ನಾವು ನೋಡಿರ್ಬೋದು ಗಿಲ್ಲಿ ಅವರು ಎಷ್ಟು ವಿನಯತೆ, ಸರಳತೆ, ಯಾರಿಗೂ ಕೂಡ ಕೆಟ್ಟದನ್ನು ಮಾಡಲಾರ್ದವರು. ಕಾವ್ಯನು ಅಷ್ಟೊಂದು ಹಚ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ಗಿಲ್ಲಿಯ ಒಂದು ಮನಸ್ಸನ್ನು ಗೆದ್ದು ಕಾವ್ಯ ಅವರು ಮದುವೆ ಆಗ್ತಾರಾ, ಗುಡ್ ನ್ಯೂಸ್ ಕೊಡ್ತಾರಾ, ಅಥವಾ ಇವರು ಫೇಮಸ್ ಆಗೋಸ್ಕರ ಇವರನ್ನು ಯೂಸ್ ಮಾಡ್ಕೊಂಡ್ರ ಅಂತಂದು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ಕಾವ್ಯ ಅವರು ಗಿಲ್ಲಿನ ಯೂಸ್ ಮಾಡ್ಕೊಂಡು ಫೇಮಸ್ ಆದ್ರ ಅಥವಾ ಪ್ಯೂರ್ ಆದ ಫ್ರೆಂಡ್ಶಿಪ್ ಗಿಲ್ಲಿ ಕಾವ್ಯ ಅವರು ನೀವು ಬಿಗ್ ಬಾಸ್ನಲ್ಲಿ ನೋಡಿರ್ಬೋದು. ಸ್ಟಾರ್ಟಿಂಗ್ನಲ್ಲಿ ಇದ್ದಂಥ ಕಾವ್ಯ ಅವರು ಲಾಸ್ಟ್ ಒಂದು ವೀಕ್ನಲ್ಲಿ ಕಾವ್ಯರೊಂದು ನಡವಳಿಕೆ ಇರುವಂಥ ರೀತಿನೇ ಚೇಂಜ್ ಆಗಿಬಿಡ್ತು. ಇದರಲ್ಲೇ ಗೊತ್ತಾಗ್ಬಿಡ್ತು ಕಾವ್ಯವರು ಗಿಲ್ಲಿಯವರು ಒಂದು ದಿವಸನೂ ಊಟ ಮಾಡದೇ ಇದ್ದವರು. ನಲ್ಲಿ ಮೂಳೆ ಚಿಕನ್ ಅಂದರೆ ಇಷ್ಟ, ಅವತ್ತು ಚಿಕನ್ ಮಾಡಿದ್ರು ಕೂಡ ಅವರು ತಿಂದಿರಲಿಲ್ಲ. ಅಷ್ಟೊಂದು ಪ್ರೀತಿ ಇದ್ದಂಥ ಚಿಕನ್ ಫೇವ್ರೇಟ್ ಆದ ಚಿಕನ್ನೇ ಬಿಟ್ಟಿದ್ರು ಗಿಲ್ಲಿ ಕಾವ್ಯಗೋಸ್ಕರ. ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಅವರು ಎಷ್ಟು ಹಚ್ಕೊಂಡಿದ್ರು, ಕಾವ್ಯರನ್ನ ಎಷ್ಟು ಇಷ್ಟಪಡ್ತಾ ಇದ್ರು ಅಂತ ನೀವೇ ನೋಡಿರ್ಬೋದು ಸಾಕಷ್ಟು ದಿನಗಳಲ್ಲಿ. ನೀವೇ ನೋಡಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.